ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಮಂಗಳವಾರ ನಾನು 3 ಗಂಟೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಾವೆಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಈ ಬ್ಲಾಗ್ ಎಂಡಲ್ಲಿ ಹೇಳ್ತೀವಿ, ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ. ನಾವಿಬ್ಬರು ಮತ್ತು ಇನ್ನೂ ಇಬ್ಬರು ಬರ್ತಾರೆ, ಯಾರು ಅಂತ ತೋರಿಸ್ತೀನಿ. ತುಂಬ ದಿವಸ ಆಗಿತ್ತು ಎಲ್ಲರೂ ಹೋಗಿ, ನಾವು ಟ್ರಿಪ್ಪು 1 ವರ್ಷದ ಮೇಲೆ ಆಗಿತ್ತು. ಅಂದರೆ ಈ ಥರ ಹೋಗಿ ಬೇರೆ ದೇವಸ್ಥಾನ ಆ ಥರ ಎಲ್ಲ ಹೋಗಿದ್ದೀವಿ. ಈ ಥರ ಕಪಲ್ಸ್ ಹೋಗಿ ತುಂಬ ದಿವಸ ಆಗೋಗಿತ್ತು. ಹಂಗಾಗಿ ಫಾರ್ ಅ ಚೇಂಜ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಏನು ಎಂತು ಅಂತ ಈ ಬ್ಲಾಗ್ ಎಂಡಲ್ಲಿ ಹೇಳ್ತೀವಿ. ನೀವು ಗೆಸ್ ಮಾಡಿ ನಾವು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಬನ್ನಿ ಗೈಸ್, ಇವತ್ತು ನಮ್ಮ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನೇನೇ ಫಸ್ಟ್ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ಈಗ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೊರಡಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೈ ಗೈಸ್. ಬೈತಾರೆ, ರೆಡಿಯಾಗಿ ನಿಂತಿದ್ದಾರೆ. ನಾವು ಲೇಟಾಗಿ ಬಂದಿದ್ದೀವಿ. ಈಗ ಪಿಕ್ ಮಾಡಿಕೊಂಡು ಇನ್ನೇನು ಹೊರಡಬೇಕು. ಬನ್ನಿ ಪಿಕ್ ಮಾಡೋಣ. ಈಗ ನಾವು ಹೊರಟಿದ್ದೀವಿ. ಯಾರ್ಯಾರು ಮಹೇಶ್ ಪ್ರೀತಿ ಅಂಡ್ ನಮ್ಮ ಮೈಕ್ ತಗೊಂಡಿದ್ದೀನಿ ನಾನು. ಇದೊಂದು ಕ್ಯಾರಿ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಇವತ್ತು ಹೊಸದಾಗಿ ತಗೊಂಡೆ, ನೋಡಿದೆ, ಇಷ್ಟ ಆಯ್ತು. ವಿತ್ ಮೈಕು ತಗೊಂಡ್ವಿ. ಈಗ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ ಗೈಸ್. ಇವಾಗ ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ. ನಾನು ಮಧ್ಯದಲ್ಲಿ ಸಿಗ್ತೀನಿ ಎಲ್ಲಾರು, ಆಯ್ತಾ? ಬಾಯ್. ನೆರವೇರ್ತಾ ಇದ್ದಾರೆ. ನಾವು ಬಹುದೂರದಿಂದ ಅವರ ಒತ್ತಾಯದ ಮೇರೆಗೆ ಇಲ್ಲಿಗೆ ಆಗಮಿಸ್ತಾ ಇದ್ದೇವೆ. ಅವರಿಗೆ ದೇವರು. ನಾವೀಗ ಡೀಸೆಲ್ ಹಾಕ್ಸಕ್ ಬಂದಿದೀವಿ. ಎಲ್ಲಿಗೆ ನೋಡು, ಎಲ್ಲಿಗೆ ನಾವು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಈ ಫುಲ್ ಟ್ಯಾಂಕ್ ಸಾಲಲ್ಲ, ಮತ್ತೆ ಬರ್ಬೇಕಾದ್ರೆ ಹಾಕ್ಸ್ಬೇಕಾಗುತ್ತೆ. ಒಟ್ನಲ್ಲಿ ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಿದೀವಿ. ಸ್ಪಾನ್ಸರ್ ಬೈ ನಮ್ಮ ಅಣ್ಣ. ಫುಲ್ ಟ್ಯಾಂಕು. Why? I don't understand. ಈ ಗಾಯ್ಸ್ ಇರಲ್ಲ, ಬರೀ ಗರ್ಲ್ಸ್ ಇರ್ತಾರೆ. ನನಗೆ ಕೌಂಟ್ರು ನಾಗಬಲಿ ಆಗಿ ಬದಲಾಗ್ಬಿಡ್ತೀನಿ ನಾನು. ಆಮೇಲೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬದಲಾಗ್ಬಿಡ್ತೀನಿ ನಾನು. ಆಮೇಲೆ ಬದಲಾಗದೆ ನಾಗವಲ್ಲಿ ನೋಡಿ ಹೆಂಗ್ ಅಂಡರ್ಎಸ್ಟಿಮೇಟ್ ಮಾಡ್ತಾರೆ. ತುಂಬಾ ಅವಮಾನ. ಟೇಕ್ ದ ಕರ್ಚೀಫ್. ಸೇಮ್ ಫೇಸ್ ಮತ್ ನಾಗವಲ್ಲಿ ಫೇಸ್ ಮತ್ ನೀನ್ ಏನು ಲಕ್ಕು ಅಳಗಾಡ್ಸಿಲ್ಲ ಜಾಸ್ತಿ ಹಿಡಿಯುತ್ತೆ. ಐ ಥಿಂಕ್ ಇದು ಗೇಜ್ ಬರಲ್ಲ ಅನ್ಸುತ್ತೆ. ಮೇ ಬಿ ಗೈಸ್ ಅಳ್ಳಾಡ್ಸಿದ್ರೆ ಜಾಸ್ತಿ ಬರುತ್ತಾ ಅಂತ ಅನ್ಕೊಂಡು. ಗೈಸ್ ಈಗ ನಾವು 4,000 ಅಂದರೆ 50 ಲೀಟ್ರು ಡೀಸೆಲ್ನ ಹಾಕಿಸ್ಕೊಂಡಿದ್ದೀವಿ. ಇನ್ನು 50 ಲೀಟ್ರೇನೆ. 99 ಅಂದ್ರೆ ₹1 ಗೈಸ್ ಇವ್ರು ಏನೋ ಮಾತಾಡ್ತಾರೆ, ಪೇ ಮಾಡಿ, ನಾನು ನಿಮಗೆ ಹಾಕ್ತೀನಿ. ನಿಮಗೆ ಈಗ ನಾವು ಡೀಸೆಲ್ ಹಾಕಿಸ್ಕೊಂಡು ಹೊರಟಿದ್ದೀವಿ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ತಿದ್ದೀವಿ. ಈಗ ಇದ್ರಲ್ಲಿ ಇದು ಕನೆಕ್ಟ್ ಆಗುತ್ತೆ ಅಣ್ಣ, ಬ್ಲೂಟೂತ್. ಇದು ಕನೆಕ್ಟ್ ಆದ್ರೆ ಅದು ಕನೆಕ್ಟ್ ಆಗುತ್ತೆ. ಈ ಸಾಂಗ್ ಬರುತ್ತೆ. ನಾವಿನ್ನೂ ಇಲ್ಲಿ 20 ಕಿಲೋಮೀಟ್ರ್ ಕೂಡ ಬಿಟ್ಟಿಲ್ಲ ಹಾಸನ. ಆಲ್ರೆಡಿ ನಾವು ಆಗಲೇ ಒಂದು ಸ್ಟಾಪ್ ಹಾಕ್ಕೊಂಡು ಇಲ್ಲಿ ಸೋಡಾ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಇಲ್ಲಿ ಸೋಡಾ ನಾನು ಚಲ್ಲದೆ ಕುಡಿತೀನಿ ಅಂತ ಬಂದುಬಿಟ್ಟು ನನಗೆ ಕುಡಿಯೋಕ್ಕೆ ಆಗಲಿಲ್ಲ. ಫಸ್ಟ್ ಕುಡಿದೆ, ಅದು ಸಡನ್ನಾಗಿ ಅದು ಮೆಣಸಿನ್ಕಾಯಿ ಫ್ಲೇವರ್ ಇದು ಮೂಗೊಳಗಡೆ ಹೋದಂಗೆ ಆಗ್ಬಿಡ್ತು. ಸೊ ಘಾಟು ಕುಡಿಯೋಕ್ಕೆ ಆಗ್ತಿಲ್ಲ. ನಾನು ಕೆಮ್ತಾ ಇದ್ದೀನಿ ಹಂಗೇನೆ. ಅದಾದಮೇಲೆ ಲಾಸ್ಟಿಗೆ ಮೂಗು ಮುಚ್ಕೊಂಡು ಕುಡ್ಕೊಬಿಟ್ಟು ಬಂದುಬಿಟ್ಟೆ ಸೈಡಿಗೆ. ಗೈಸ್ ಇವಾಗ ನಾವು ಸೋಡಾ ಕುಡಿದ್ಬಿಟ್ಟು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ನಾವು ಗ್ಲಾಸಸ್ ಮರ್ತು ಬಂದ್ವಿ, ತಗೋಬೇಕು. ಮುಂಡಿಯವರೆಲ್ಲರೂ ಅಲ್ಲಿ ಹೋಗೋ ದಾರಿಲೇ ತಗೊಳ್ಳೋಣ ಅಂತ ಅಂದ್ರ. ಸೊ ಅದಕ್ಕೆ ತಗೊಬಿಡಲ್ಲ. ನೋಡಿ ಅಲ್ಲಿ ಅವ್ರೊಬ್ಬರೇ ಹಾಕೊಂಡು ಆರಾಮಾಗಿ ಚಿಂಚಾಕೊಂತ ಕೂತವ್ರೆ. ಅವ್ರ ಹೆಂಡ್ತಿಗೂ ಕೂಡ ತಂದಿಲ್ಲ. ನನ್ನ ಗಂಡ ಅಲ್ಲಿ ತಗೊಡ್ತೀನಿ ಅಂತ ಹೇಳವ್ರೆ. ಒಟ್ಟಿನಲ್ಲಿ ಏನ್ ಅನಿಸ್ತಿದೆ? ಖುಷಿ ಆಗ್ತೈತಾ? ನಾನು ಎಷ್ಟು ಖುಷಿಯಾಗಿದ್ದೀನಿ. ಟ್ರಿಪ್ ಹೋಗ್ತಾ ಇದೀವಿ ಅಂತ, ಎಂಜಾಯ್ ಮಾಡ್ಬೋದು ಅಂತ. ಹೊಟ್ಟೆ ಗುಡು ಗುಡು ಅಂದ್ರೆ ಇಲ್ಲಿ ಹೋಗು ಕಾಡಾಗಿ. ಸರಿ ಗಾಯ್ಸ್, ಮುಂದೆ ಹೋಗಿ ಸಿಗ್ತೀವಿ. ಸೆಕೆಂಡ್ ಸ್ಟಾಪು ಯಾವ ಊರು ಅಂತ ಗೊತ್ತಿಲ್ಲ. ಜ್ಯೂಸ್ ಏನಾರ ಕುಡಿಯಂಗಾಯ್ತು. ಸೊ ಅದಕ್ಕೆ ಇಳಿದ್ಬಿಟ್ಟು ಹೋಗ್ತಾ ಇದೀವಿ ನಡ್ಕೊಂಡು.
ಯಾವ ಊರು ಅಂತ ಗೊತ್ತಿಲ್ಲ. ಮುರಳಿ ಅವ್ರನ್ನ ಕೇಳಿಬಿಟ್ಟು ಯಾವ ಊರು ಏನು ಅನ್ನೋದನ್ನ ಹೇಳ್ತೀನಿ. ಸೊ ಒಟ್ಟಾಗಿ ಹೋಗ್ತಾಯಿದ್ದೀನಿ ಜ್ಯೂಸ್ ತೊಗೊಬರ್ಬೇಕು ಅಂತ. ಒಂಥರ ಏನೋ ಬೇಕ್ರೇನೂ ಇದೆ ಪ್ರೀತಿ. ನಾವಿನ್ನು ಈಗ ಚೀಕ್ನಹಳ್ಳಿ ಬಿಡ್ತಾ ಇದ್ದೀವಿ. ಆಲ್ರೆಡಿ ಚೀಕ್ನಹಳ್ಳಿಗೆ ಬರೋ ಅಷ್ಟರಲ್ಲಿ 2 ಸ್ಟಾಪ್ ಹಾಕ್ಕೊಂಡಿದ್ದೀವಿ. ನಾನು ಥಮ್ಸಪ್ ತೊಗೊಂಡೆ, ಅವಳು 7up ತೊಗೊಂಡು ಬಂದಿದ್ದಾಳೆ. ಸ್ವಲ್ಪ ಯಾಕೋ ಒಂಥರ ಅನ್ನಿಸ್ತಾ ಇತ್ತು. ಅಂದರೆ ಈಗ ನಾವು ಇಲ್ಲಿ ಚಾರ್ಮುಡಿ ಘಾಟ್ನ ಹತ್ತುತ್ತಾ ಇದ್ದೀವಿ. ಫುಲ್ಲು ಫಾಗ್ ಇತ್ತು ಗೈಸ್. 6 ಗಂಟೆಗೇ ಫುಲ್ಲು ಹಿಮ ಎಲ್ಲ ಬೀಳೋ ಥರ ಫೀಲ್ ಆಗ್ತಿತ್ತು. ನಾವು ಅಲ್ಲಿಂದ ಹೊರಟ್ವಿ. ಬೇಗ ಚಾರ್ಮುಡಿ ಘಾಟ್ನ ಇಳಿದ್ಬಿಡ್ಬೇಕು ಕತ್ಲೆ ಆಗೋಷ್ಟರಲ್ಲಿ ಅಂದ್ಕೊಂಡು. ಚಾರ್ಮುಡಿ ಘಾಟಲ್ಲಿ ಒಂದು ಪ್ಲೇಸಲ್ಲಿ ನಿಲ್ಲಿಸಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀವಿ. ಸಗದಾಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು ಸುಮಾರು 7 ಗಂಟೆ ಅನಿಸುತ್ತೆ. ಅಲ್ಲಿ 6:15 ಆಗಿದೆ. ಚೆನ್ನಾಗಿದೆ ವ್ಯೂ, ಒಂಥರ ತಂಪುಗೆ ಕೂಲಾಗಿದೆ. ಇಷ್ಟು ದಿವಸ ಊರಲ್ಲಿ ಟೆನ್ಷನಲ್ಲಿ ಇವಾಗ ಮೈಂಡೆಲ್ಲ ರಿಲೀಫ್ ಆಗ್ತಿದೆ. ಮುರಳಿಯವರು ನೋಡಿ ನಿಂತಿದೆ. ಏನಂತೀಯ? ಎಷ್ಟೊತ್ತಿಗೆ ಹೋಗ್ಬೋದು ನಾವು ಹೋಗೋ ಅಷ್ಟೊಂದು 10 ಗಂಟೆ ಆಗುತ್ತೆ. 10-11 ಗಂಟೆ ಅಂತೂ ಹಾಗೆ ಆಗುತ್ತೆ. ಎಲ್ಲಿ ಹೋಗ್ತಿದ್ದೀವಿ ಏನು ಅನ್ನೋದನ್ನ ಫೈನಲ್ ಆಗಿ ಹೇಳ್ತೀವಿ ಗೈಸ್. ಇಲ್ಲಿ ನೋಡಿ ಒಂದು ಫೋಟೋ ಸೆಕ್ಷನ್ ನಡೀತಾ ಇದೆ. ಇವ್ರು ಫೋಟೋ ತಕೊಂಡು ನಿಂತವ್ರೆ ನೋಡಿ. ಫೋಟೋ ತೆಗಿತೀನಿ ನಿಂತ್ಕೋ. ಈಗ ನಾವು ಇಲ್ಲಿ ಬೆಳ್ತಂಗಡಿಯಿಂದ ಸ್ವಲ್ಪ ಮುಂದೆ ಇದ್ದೀವಿ. ಇಲ್ಲಿ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಎಲ್ಲಿಂದ ಎಲ್ಲಿ ಗಂಟ ಬಂದರೂ ನಾವು ಹುಡುಗಿರ ಅಂದಮೇಲೆ ಪಾನಿಪುರಿ ತಿಂತೀವಿ. ಸೊ ಅದಕ್ಕೆ ಈಗ ಪಾನಿಪುರಿ ತಿನ್ನೋಣ ಅಂತ ಹೋಗ್ತಿದ್ವಿ. ಇವ್ರು ಫೋಟೋ ಸೆಕ್ಷನ್ ಮಾಡ್ಕೊತವ್ರೆ. ನಮ್ಮ ಯಜಮಾನ್ರು ಇಲ್ಲಿ ನಿಂತಿದ್ದಾರೆ. ಪಾನಿಪುರಿ ಕೊಡಿಸ್ತಾ ಕರ್ಕೊಂಡು ಹೋಗ್ತಿದ್ದಾರೆ. ತಿನ್ಕೊಬರೋದು ನನ್ನ ಗಂಡ ಇದ್ದಾರೆ, ದಾಟಿಸ್ತಾರೆ. ಒಂದು ಪಾನಿಪುರಿ ಒಂದು ಮಸಾಲೆ ಪುರಿ ಅಂತ ಹೇಳಿದ್ರು. ಆಮೇಲೆ ನೋಡೋಣ ಏನು ಈಗ ನಾವು ಜ್ಯೂಸ್ ಸೆಂಟರಿಗೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಟೀ ಇದೆ, ಸ್ಪೆಷಲ್ ಟೀ, ನಾರ್ಮಲ್ ಟೀ ನೋಡಿ. ಇವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವ್ರನ್ನ ಪೆಪ್ಪರ್ ಟೀ, ಮಸಾಲಾ ಟೀ ಎಲ್ಲ ಐತಂತೆ. ಕಷ್ಟ ಅನ್ನಂಗೈತೆ. ಯಾವುದು ಇವರೆಲ್ಲ ಟೀ ಕುಡಿತಿದ್ದಾರೆ. ಲೆಮನ್ ಟೀ, ನಾರ್ಮಲ್ ಟೀ, ಲೆಮನ್ ಟೀ. ನಾನೇನು ಕುಡಿಯಲ್ಲ. ಈಗ ನೀನು ಡ್ರೈವಿಂಗ್ ಮಾಡಬೇಕಷ್ಟೆ. ನಿನ್ನಲ್ಲಿರೋ ಒಳಗಡೆ ಇರೋ ಎಲ್ಲ ಇದನ್ನ ತೆಗಿಬೇಕು. ಕಲೆ ಮಾಡಕ್ ಬಿಟ್ಟವನ ಅಷ್ಟೇ ವಾಂತಿ
5 ವರ್ಷ ಆಗೈತಿ ರೂಮ್ ಮಾಡ ಏನಿತ್ತು ಏನಾಯ್ತು ನೀವು ಆದರ್ಶ ಹೌದಾ ಆಮೇಲೆ ನೀವ ಇಲ್ಲ ಹೌ ಟು ಪ್ರಿಪೇರ್ ಇವ್ರದ್ದೆಲ್ಲ ಬಂತು ಲೆಮನ್ ಟೀ ಅವ್ರ ನಾರ್ಮಲ್ ಟೀ ಇವರು ಲೆಮನ್ ಟೀ ನಾನು ಮಿಲ್ಕ್ ಶೇಕ್ ಹೇಳಿದ್ದೀನಿ ಇನ್ನೂ ಬಂದಿಲ್ಲ ಪಾರ್ಟಿ ಚೆನ್ನಾಗಿತ್ತು ಟಿಶ್ಯೂ ತಗೊಳ್ಳಿ ಅಂತ ಅಂತಿದ್ದಾರೆ ನೋಡಿ ಹಿಂಸೆ ಮಾಡಿ ನಮಗೂ ಒಂದು ಟಿಶ್ಯೂ ಎತ್ಕೊಳಕ್ಕೆ ಹೇಳಿದ್ರು ಎತ್ಕೊಂಡಿದ್ದೀವಿ ಬೇಕಲ್ಲ ಸ್ವಲ್ಪ ಪರವಾಗಿಲ್ಲ ಬಜೆಟ್ ಫ್ರೆಂಡ್ಲಿನೇ ಇತ್ತು ನಮ್ಮ ಹಾಸನ ಇನ್ನೂ ಜಾಸ್ತಿ ಯಾಕೋ ಬೆಳಿಗ್ಗೆ ಮುಖ ತೊಳ್ಕೊಂಡ್ಬಂದಿಲ್ವಾ ನೋಡು ಇವ್ರೊಬ್ಬರೇ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಸುಮ್ಮನೆ ನಾವಿಲ್ಲಿ 3 ಜನ ಏನೋ ಕಿತಾಪತಿ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅಣ್ಣ ಬೆಳಗ್ಗೆ ಮುಖ ತೊಳ್ಕೊಂಡಿರಂತೆ ಸೊ ಅದಕ್ಕೆ ಟಿಶ್ಯೂ ಅದಕ್ಕೆ ಒರೆಸ್ಕೊಂತವ್ರೆ ನಮ್ಮ ಕಾರ್ ವಯಸ್ಸೀಗ ಮತ್ತೆ ಓಡ್ತಾ ಇದ್ದೀವಿ ನಮ್ಮ ಮನೆಯವರು ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ತಿದ್ದಾರೆ ಭಯ ನಮ್ಮ ಮನೆಯವ್ರು ತುಂಬಾ ಸ್ಪೀಡ್ ತುಂಬ ಭಯ ಆಗ್ತೈತೆ ಎಗ್ಗ ಮುಗ್ಗ ಹೊಡಿತಾವ್ರೆ ಗಾಡಿನ ಅದಕ್ಕೆ ನಮ್ಮ ಅಣ್ಣನ ತಗೊಳ್ಳೋಣ ಬೇಗ ಕರ್ಕೋಗುವಂತೆ ಅಂತ ಹೇಳ್ತಾ ಇದ್ದೀನಿ ಆದರೆ ನಮ್ಮ ಅಣ್ಣ ಮನಸ್ಸು ಮಾಡ್ತೀರಾ ಹೆಂಡತಿ ಜೊತೆ ಕೂತ್ಕೊಂಡೆ ಹರಟೆ ಹೊಡಿಯೋಣ ಅಂತ ಕೂತವ್ರ ಹಿಂದೆ ಇಲ್ಲಿ ನಮ್ಮ ಮನೆಯವ್ರು ನೋಡಿದ್ರೆ ನನಗೆ ಭಯ ಆಗ್ತೈತೆ ಪಕ್ಕದಲ್ಲಿ ನಮ್ಮ ಮನೆಯವ್ರು ಗಾಡಿ ಓಡಿಸ್ತಿರೋದು ನೋಡಿ ನನಗೆ ಫುಲ್ ಭಯ ಆಗಿ ನನ್ನ ಪ್ರಾಣನ ಕೈಲಿ ಹಿಡ್ಕೊಂಡು ಕೂತಿದ್ದೀನಿ ನಿಧಾನ ಕೊಡಿಸಿ ಅಂತ ಹೇಳ್ತಾ ಭಯ ಆಗ್ತಿದೆ ಎ ಸಿನ ಬತ್ತೈತೆ ಇವಾಗ ಸ್ವಲ್ಪ ರಿಲೀಫ್ ಆಯಿತು ಆ ಘಾಟ್ ಸೆಕ್ಷನ್ ಇಳಿಯೋ ಅಷ್ಟೊತ್ತಿಗೆ ಫುಲ್ ಒಂಥರ ಟಯರ್ಡ್ ಫೀಲ್ ಆಗೋಯ್ತು ಒಂದು ತುಂಬ ದಿವಸ ಆಗಿತ್ತು ಲಾಂಗ್ ಜರ್ನಿ ಮಾಡಿ ಹಂಗಾಗಿ ಅಂದರೆ ಹೋಗ್ತಿರ್ತೀವಿ ಆದರೂ ಘಾಟ್ ಸೆಕ್ಷನ್ ಸ್ವಲ್ಪ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಯಿತು ಸೊ ಇವಾಗ ಸ್ವಲ್ಪ ರಿಲೀಫ್ ಆಯಿತು ಅವರೆಲ್ಲ ಟೀ ಕುಡಿದ್ರು ನಾನು ಜ್ಯೂಸ್ ಕುಡಿದೆ ಹಂಗಾಗಿ ಯಾವುದೋ ಫೋನ್ ಆಗ್ತಾಯಿದೆ ನೆಕ್ಸ್ಟ್ ಎಲ್ಲಿಗೆ ಹೋಗಿ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಎಲ್ಲೈತೆ ಶೋ ನಿನ್ನ ಬಾಯಿಗೆ ಈಗ ನಾವು ಟೈಮ್ 9:45 ಆಗಿದೆ ಇವಾಗ ಊಟಕ್ಕೆ ನಿಲ್ಲಿಸಿದ್ದೀವಿ ಇನ್ನು 150 ಕಿಲೋಮೀಟರ್ಸ್ ಇದೆ ನಾವು ಹೋಗೋ ಪ್ಲೇಸು ಇವಾಗ ಸದ್ಯಕ್ಕೆ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ನಿಲ್ಲಿಸಿದ್ದೀವಿ ಏನು ತಿನ್ನೋದು ಏನು ಅಂತ ನೋಡಬೇಕು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡಿಕೊಂಡು ಹೊರಡಬೇಕು ಅಲ್ಲಿ ಅಣ್ಣ ವಾಂತಿ ಮಾಡೋಕೆ ಹೋಗ್ತೈತೆ ವಾಶ್ರೂಮ್ ಒಳಗಡೆನೇ ಇತ್ತಲ್ಲ ಈಗ ಊಟಕ್ಕೆ ನಿಲ್ಲಿಸಿದ್ದೀವಿ ಊಟ ಎಲ್ಲ ಮಾಡ್ಕೊಂಡು ಹೊರಡಬೇಕು ಇವಾಗ ರೆಸ್ಟ್ ರೂಮಿಗೆ ಬಂದಿದ್ವಿ ನಾನು ಪ್ರೀತಿ ಅಂದರೆ ಎಲ್ಲೂ ನಾವು ಹಾಸನಿಂದ ಹೊರಟೋರು ಎಲ್ಲೂ ಕೂಡ ರೆಸ್ಟ್ ರೂಮಿಗೆ ಹೋಗಿರಲಿಲ್ಲ ಸೊ ಅದಕ್ಕೇನೆ ಫೈನಲಿ ಒಂಥರ ಚೆನ್ನಾಗಿದೆ ಅದು ತುಂಬ ಲಾಂಗ್ ಜರ್ನಿ ಆಗೋಯಿತು 7 ಅವರ್ಸ್ ನಾವು ಹಾಸನಿಂದ 7 ಅವರ್ಸ್ ಬೇಕು ನಾವು ಹೋಗ್ತಿರೋ ಸ್ಪಾಟಿಗೆ ಎಲ್ಲಿ ಏನು ಅಂತ ಇನ್ನೇನು ಹೋಗಿ ಹೇಳ್ತೀನಿ ಎಲ್ಲಿ ಹೋಗ್ತಿರೋದು ಅಂತ ಹೋಪ್ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮೆನು ನೋಡ್ತವ್ರೆ ಊಟ ಎಲ್ಲ ಮಾಡಿ ಇವಾಗ 10 ಕಾಲಾಗಿದೆ ಓಡ್ತಾ ಇದ್ದೀವಿ ನಾವು ಹೋಗೋ ಅಷ್ಟೊತ್ತಿಗೆ 12:15 ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾನು ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಿಗ್ಗೆ ಇವಾಗ ಟೈಮ್ ಬಂದು 7:15 ನಾವು ಬರೋ ಅಷ್ಟು ತುಂಬ ಲೇಟಾಗೋಯಿತು ಸುಮಾರು ಮಧ್ಯರಾತ್ರಿ ಆಗೋಯಿತು ಹಂಗಾಗಿ ಬಂದು ಇವಾಗ ಶರಾವತಿ ಬ್ಯಾಕ್ ವಾಟರಿಂದ ಒಂದು ಫುಲ್ ಹೋಮ್ನ ತೊಗೊಂಡಿದ್ದೀವಿ 24 ಅವರ್ಸ್ ನಾಳೆವರೆಗೂ ನಾವೇ ಇಲ್ಲಿ ಇದು ಚೆನ್ನಾಗಿದೆ ಸಿಂಪಲ್ಲಾಗಿ ಬಜೆಟ್ ಫ್ರೆಂಡ್ಲಿ ನಾನು ಯಾರು ನೀವು ಈ ಕಡೆ 1 ಅವರ್ ಬಂದರೆ ನಾನು ಅವ್ರದ್ದು ನಂಬರ್ ಮೆನ್ಷನ್ ಮಾಡಿರ್ತೀನಿ ನೀವು ಬೇಕಾದ್ರೆ ತೊಗೊಬೋದು ನಾವು ಬಂದಿರೋದು 1 ಅವರ್ ಇವಾಗ ರೆಡಿಯಾಗಿ ಇವಾಗ ಶರಾವತಿ ಬ್ಯಾಕ್ ವಾಟರ್ಗೆ ಹೋಗಬೇಕು ಬೋಟ್
ಆಲ್ರೆಡಿ ಹೇಳಿದ್ದೀವಿ, ಅವರೇ ಕರ್ಕೊಂಡು ಹೋಗ್ತಾರೆ. ಯಾರ ಜೊತೆ ಹೋಗ್ತೀವಿ, ಏನು ಪ್ರೈಸು, ಇದು 1 ಅವರ್ಗೆ ಬಂದರೆ ಎಷ್ಟು ಫ್ರೆಂಡ್ಲಿ ಬಜೆಟಲ್ಲಿ ನೀವು ಖರ್ಚು ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ್ಯಾವ ಪ್ಲೇಸು ಅನ್ನೋದು ಹೇಳ್ತೀನಿ. ಇಲ್ಲಿ ಪ್ರೀತಿ ಮಾತಾಡ್ತಿದ್ದಾಳೆ, ಇನ್ನೂ ಇವಾಗ ಫ್ರೆಶ್ ಆಗಿಲ್ಲ. ಇವಾಗ ಒಂದು ಅರ್ಧ ಗಂಟೆನಾದ್ರು ರೆಸ್ಟ್ ಮಾಡಿ ಫ್ರೆಶ್ ಆಗಬೇಕು. ಮನೆಗೆ ಹೋಮ್ ಒಂದು ಟೂರ್ ಕೊಡ್ತೀನಿ ನೋಡಿ. ಹೊರಗಡೆಯಿಂದ ಈ ಥರ ಇದೆ, ಒಳಗಡೆ ಇದೇ ಬ್ಯಾಕ್ ವಾಟರು ಅಲ್ಲಿ ಕಾಣಿಸ್ತಿದೆ ನೋಡಿ. ಅದೇನೆ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಹೋದರೆ ಫಸ್ಟ್ಗೆ ಎಂಟ್ರೆನ್ಸ್ ದೊಡ್ಡ ಹಾಲ್ ಇದೆ. ಹಾಲು ಇದೇನು ರೂಮ್ ಅಂತ ಗೊತ್ತಿಲ್ಲ, ಇದು ಓಪನ್ ಮಾಡಿಲ್ಲ. ಇದು ಹಾಲು. ಮತ್ತು ನಾವೇನಾರ ಪ್ರಿಪೇರ್ ಮಾಡ್ಕೋಬೋದು ಅಂದರೂ ಕಿಚನ್ ಇದೆ. ಕಿಚನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಎಕ್ಸ್ಟ್ರಾ ಮೆಂಬರ್ಸ್ ಬಂದರೆ ಅವರು ಬೆಡ್ ಕೂಡ ಕೊಡ್ತಾರಂತೆ. ಆಮೇಲೆ ಇದು ಒಂದು ರೂಮು ಕ್ಲೀನಾಗಿದೆ. ಆಮೇಲೆ ಇದು ಒಂದು ರೂಮು ಆಲ್ರೆಡಿ ಮುರಳಿ ಅವರು ರೆಸ್ಟ್ ಮಾಡ್ತಿದ್ದಾರೆ, ಎಲ್ಲ ಹಂಗೆ ಮೆಸ್ಸಿಯಾಗಿ ಹೋಗಿದೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ವಾಶ್ರೂಮು, 2 ಡಬಲ್ ವಾಶ್ರೂಮು ಮತ್ತು ಸ್ನಾನ ಮಾಡೋಕ್ಕೆ ಇಷ್ಟಿದೆ. ಬಜೆಟ್ ಫ್ರೆಂಡ್ಲಿ ಆಗಿದೆ, ತುಂಬ ಒಂದು ರೀಸನಬಲ್ ಪ್ರೈಸಿಗೆ ಮಾಡಿಕೊಡ್ತಾರೆ. ಯಾರ ಹೊನ್ನಾವರ ಸೈಡ್ ಬಂದರೆ ನೀವು ಬೇಕಾದ್ರೆ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಬರ್ಬೋದು. ಚೆನ್ನಾಗಿದೆ ಗೈಸ್. ಇವಾಗ ತಿಂಡಿ ತಿಂದ್ಬಿಟ್ಟು ಫ್ರೆಶ್ ಆಗಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀವಿ. ಮನೆ ಗೈಸ್ ಹೋಗೋಣ, ಫುಲ್ ಎಂಜಾಯ್ ಮಾಡೋಣ ಇವತ್ತು. ನನ್ನ ಜೊತೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮನೆ ಗೈಸ್ ತಿಂಡಿ ತಿನ್ಕೊಬಂದ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇವಾಗ ಲಾಕ್ ಮಾಡಿದೆ ನೋಡು, ಇವಾಗ ತಿಂಡಿ ತಿಂದ್ಬಿಟ್ಟು ಬಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಂತೆ, ತಿಂಡಿ ಹೋಟೆಲ್ ಇದೆಯಂತೆ. ಇವಾಗ ಸುಮ್ಮನೆ ದೂರ ಹೋಗೋದೆಲ್ಲ ಬೇಡ, ಇಲ್ಲೇ ವಾಕಬಲ್ ಡಿಸ್ಟೆನ್ಸು ತಿನ್ಕೊಳ್ಳೋಣ. ಮಧ್ಯಾಹ್ನ ಹೆಂಗಿದ್ರು 1 ಅವರ್ ಸಿಟಿ ಒಳಗಡೆ ಹೋದಾಗ ತಿನ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಇಲ್ಲೇ ತಿನ್ನೋಕೆ ಹೋಗ್ತಾಯಿದ್ವಿ. ಬಂದುಬಿಟ್ಟು ರೆಸ್ಟ್ ಮಾಡಬೇಕು. ಒಂದು 1/2 ಅವರ್ ರೆಸ್ಟ್ ಮಾಡಲೇಬೇಕು. ನೈಟೆಲ್ಲ ನಮ್ಗೆ ಫುಲ್ ಜರ್ನಿ ಆಗೋಯಿತು. ತುಂಬ ನಿಲ್ಲಿಸ್ಕೊಂಡು ಬಂದರು. ಮತ್ತು ತುಂಬ ಹಾಸನಿಂದ ಮ್ಯಾಕ್ಸಿಮಮ್ 320 ಕಿಲೋಮೀಟರ್ಸು. ಘಾಟ್ ಸೆಕ್ಷನ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು. ಸೊ ಹಂಗಾಗಿ ಫುಲ್ ಟಯರ್ಡ್ ಆಗೋಗಿದ್ದೀನಿ. ತಿನ್ಕೊಂಡು ಹೋಗುವ. ಬೆಸ್ಟ್ ನೋಡಿ, ಬ್ಯಾಕ್ ಸೈಡ್ ಎಷ್ಟು ಮಸ್ತಾಗಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸಖತ್ತಾಗಿದೆ. ಇಷ್ಟು ಪ್ರಶಾಂತವಾಗಿರೋದು ಅಲ್ಲೇ ಕತ್ಲೆ ಆದಮೇಲೆ ಒಂಥರ ವೈಡಾಗಿ ಕಾಣಿಸುತ್ತೆ. ಮುರಳಿಯವರು ರೋಡ್ ತುಂಬ ಅಲ್ಲಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹತ್ತಿನೋಣ ಆಮೇಲೆ ಯಾರ್ಯಾರೋ ಸಿಕ್ಕಿದ್ರೆ ಅವ್ರನ್ನ ಮಾತಾಡಿಸ್ತವ್ರೆ, ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕಾರ್ ಹತ್ರ ಬಿಡಿಸ್ಕೊಂತವ್ರೆ. ನಾವು ಇಲ್ಲಿ ನಿಂತಿದ್ದೀವಿ, ಕಾರ್ ತಗೋಬರ್ತೀವಿ ಅಂತ. ಇಲ್ಲೆಲ್ಲೂ ಹತ್ರದಲ್ಲಿ ಹೋಟೆಲ್ಸ್ ಇಲ್ಲ. ಇದೆ ಅಂದರೆ ಬರೀ ಇಡ್ಲಿ ಬನ್ಸು. ನಮ್ಗೆ ಅದೆಲ್ಲ ತಿಂದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೇ ಇಡ್ಲಿ ತಿಂದಿಲ್ಲ ಅವರು, ಅದಕ್ಕೆ ಇಲ್ಲ ತಿಂತೀನಿ ಅಂದರೆ ಹೊರಗಡೆ ಬಂದಾಗ ನಂಗೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ. ಎಲ್ಲಿ ಸಿಗಲ್ಲ ನಮ್ಮ ಪ್ರಪಂಚದಾದ್ಯಂತ ಅಂತ ಗಿಡ ಇದು. ಈ ಗಿಡ ಬಂದ್ಬಿಟ್ಟು ಏನಪ್ಪ ಅಂದರೆ ಮನುಷ್ಯನ ತಲೆಯಲ್ಲಿ ಏನು ಒಟ್ಟಾಗಿರುತ್ತಲ್ಲ, ಒಟ್ಟನ್ನ ಎಲ್ಲಿಂದ ಇವನು ಒಟ್ಟನ್ನ ನಾನು ಕ್ಲೀನ್ ಮಾಡಿಸ್ಕೊಟ್ಟೆ. ಇದೆಯಲ್ಲ ಈ ಥರ ಎಲ್ಲ ಧೂಳು ಕುಂತಿರುತ್ತೆ, ಅದು ತೊಳಿಬಾರ್ದು. ಅದೇ ತೀರ ಹಾಕೊಂಡಾಗ ಮಾತ್ರ ಜೀವನ ಪಾವನ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕಾಮತ್ಗೆ ಟಿಫನಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಅಂತ ಅಂದರು. ಅದಕ್ಕೆ ನಿಮ್ಮ ಬಾಯಿಗೆ ಬರೀ ಇಂಥವೇ ಬಣ್ಣ. ನಾವು ಈಗ ಕಾಮತ್ತಿಗೆ ಬಂದಿದ್ದೀವಿ, ಕೂತಿದ್ದೀವಿ. ಫುಲ್ಲು ಹೊಟ್ಟೆ ಹಸ್ತೋಗೈತೆ ನನಗಂತೂ. ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ಆರ್ಡರ್ ಮಾಡ್ತಾ ಇದ್ದಾರೆ ಮಿಸ್ಸಸ್ ಪ್ರೀತಿ ಅವರು ಆರ್ಡ್ರ್ ಮಾಡ್ತಿದ್ದಾರೆ. ಈಗ ನಮ್ಮ ಪತಿದೇವರಾದ ಮುರಳಿಯವರು ಆರ್ಡ್ರ್ ಮಾಡೋಕ್ಕೆ ತಗೊಂಡಿದ್ದಾರೆ ಮೆನುನ. ನನಗೇನು ಕೊಡಲ್ಲ, ಆಮೇಲೆ ಕೊಡ್ತಾರಲ್ಲ ಅಷ್ಟೇ ಆಪ್ಷನ್. ನೋಡಿ ನಮ್ಮ ಅಣ್ಣ ಮಾತೆತ್ತಿದ್ರೆ ಹಿಂಗಂತಾನೆ ಇದೆ. ಪಲಾವ್ ತೊಗೊಂಡಿದ್ದಾರೆ. ಅಣ್ಣ ಮಸಾಲೆ ದೋಸೆ ಹೇಳಿದ್ದಾರೆ, ಒಂದು ಸೆಟ್ ದೋಸೆ. ನಾನು ದೋಸೆ ಹೇಳಿದ್ದೀನಿ. ನಾವು 3 ಜನ ದೋಸೆ, ಇವ್ರು ಮಾತ್ರ ರೈಸ್. ಡಿಫ್ರೆಂಟ್. ಹೆಂಗಿದೆ ಮೋ?
ರಿಯಲ್ ಆಗಿ ಹೇಳು. ಮನೇಲಿ ಮಾಡೋ ಚಿತ್ರಾನ್ನ ಥರನೇ ಐತೆ. ಪಲಾವ್ಗೂ ಚಿತ್ರಾನ್ನಕ್ಕೂ ವ್ಯತ್ಯಾಸ ಇಲ್ವಾ? ಹಂಗೆ ಇರೋದು. ದೋಸೆ ಹೊಟ್ಟೆ ಸಿದಿತ್ತು, ಅರ್ಧ ಮುಗಿಸಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಮುಗಿಸ್ತಾ ಇದ್ದೀವಿ. ಓಕೆ ಗೈಸ್, ಈ ಬ್ಲಾಗ್ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಬಂದು ಬ್ಲಾಗ್ನ ಎಂಡ್ ಮಾಡೋಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ ಓದ್ತಿ ಏನೋ ಫಸ್ಟ್ ವಿಡಿಯೋ ಮಾಡೋದು